RG Public School English Medium admissions are open. Nursery to 8th standard bus facility available. Your child deserves the best education. ಬಸವ ಕಲ್ಯಾಣ ನಗರ ಮತ್ತು ಗ್ರಾಮೀಣ ಮಂಡಲಗಳ ವತಿಯಿಂದ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇತ್ತು. ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶ ಏನಾಗಬಹುದು ಅಂತ ಹೇಳಿ. ಇವತ್ತು ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಸವ ಕಲ್ಯಾಣದ ಸಮಸ್ತ ಎಲ್ಲ ನಾವು ಪ್ರಮುಖರು ವಿಜಯೋತ್ಸವವನ್ನ बसवा कल्याणದ अंबेडकर चौकನಲ್ಲಿ School style cancelled. यहाँ learning मिलती है creative twist के साथ. Knowledge Park, the creative school. Creativity is our subject. ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಈ ಪಶ್ಚಿಮ ಬಂಗಾಳದ ವಿಜಯ ಈ ದೇಶದ 120 ಕೋಟಿ ಹಿಂದೂಗಳಿಗೆ ಸಲ್ಲಬೇಕಂತ ಹೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಈ ವಿಜಯಕ್ಕಾಗಿ ಹಗಲಿರುಳು ಶ್ರಮ ಪಟ್ಟಂತ ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಿತಿನ್ ನವೀನ್ ಜಿ ಅವರು ಈ ದೇಶದ ಗೃಹ ಮಂತ್ರಿಗಳು नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. हॉरिजन इंग्लिश मीडियम पब्लिक स्कूल एम्पावरिंग ब्राइट फ्यूचर एडमिशंस आर ओपन. ಆದಂತ ಅಮಿತ್ ಶಾ ಅವರು ಹೀಗೆ ಅನೇಕ ರಾಷ್ಟ್ರೀಯ ನಾಯಕರು ಹಾಗೂ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ BL ಸಂತೋಷ್ ಜಿ ಅವರು ಅನೇಕರ ಪರಿಶ್ರಮ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿಯ ಕಾರ್ಯಕರ್ತರ ಪರಿಶ್ರಮ, ಹಾಗಾಗಿ ಸಮಸ್ತ ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿಯ ಎಲ್ಲ ಕಾರ್ಯಕರ್ತರಿಗೆ ಬಸವ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ನಾನು ಸಲ್ತೇನೆ. ಸ್ನೇಹಿತರೆ, ಈ ಜಯ ಇದು ಸಣ್ಣ ಪುಟ್ಟ ಜಯ ಅಲ್ಲ. ಇದು ಏನು ಪಶ್ಚಿಮ ಬಂಗಾಳದಿಂದ ಭಾರತಕ್ಕೆ ನುಸುಳುಕೋರರು, ದೇಶದ್ರೋಹಿಗಳು, ದೇಶ ಹೊಡಿತಕ್ಕಂಥ ಕೆಲಸ ಮಾಡೋರಿಗೆ ಅದೊಂದು ಹೆಬ್ಬಾಗಿಲಾಗಿತ್ತು. ಇವತ್ತು ಅದನ್ನ ಮುಚ್ಚೋದ್ರ ಮುಖಾಂತರ ಇವತ್ತು ಇಡೀ ಭಾರತದ 120 ಕೋಟಿ ಹಿಂದೂ ಜಾಗೃತರಾಗಿದ್ದಾನೆ ಅಂತಕ್ಕಂಥ ಸಂದೇಶ ಇವತ್ತಿನ ಫಲಿತಾಂಶದಿಂದ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಒಂದೇ ಸೌನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮಗೆ ಕೂಗಿತ್ತು. ನಾನಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಪಶ್ಚಿಮ ಬಂಗಾಳದ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ, ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವ್ರೇನ್ ಹೇಳ್ತಾ ಇದ್ರು, ಮೈ ಗಾಯ ಕೋ ಕಟ್ನೆ ದೂಂಗಾ, ಹಿಂದೂ ಕೋ ಬಟ್ನೆ ದೂಂಗಾ ಅಂತ ಹೇಳಿ ಅವ್ರು ಆವಾಜ್ ಕೊಟ್ಟಿದ್ರು. ಯಾವತ್ತು ಈ ಕಾಂಗ್ರೆಸ್ ಏನು ನಾವು ಗೋಮಾತೆ ಅಂತ ಹೇಳಿ ಕರಿತೀವಿ, ನಮ್ಮ ತಾಯಿ ಗೋಮಾತೆ ಕಣ್ಣೀರಿನ ಶಾಪದ ಫಲ ಇದು ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ. ನೀವೇನು ಗೋಮಾತೆಗೆ ಅಕ್ರಮ ಕಸಾಯಿಖಾನಿಗಳಿಗೆ ಹೋಗಿ ಕಳಿಸಿ ಒಂದು ವಾರ ಉಪವಾಸ ಇಟ್ಟು ಕಡಿತಾರಲ್ಲ, ಕಣ್ಣೀರ್ ಹಾಕ್ತದಲ್ಲ, 28ಗೂ ಕೂಡ ನಿಮ್ಗದ್ರ ಶಾಪ್ ತಟ್ಟದೆ ಬಿಡಲ್ಲ. ನಾವು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 2028ಕ್ಕ 160ರಿಂದ 170 ಸೀಟನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸ್ನೇಹಿತರೆ. ಹಾಗಾಗಿ ನಾನು ವಿಶೇಷವಾಗಿ ಮತ್ತೊಮ್ಮೆ ಸಮಸ್ತ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯದ ಅಧ್ಯಕ್ಷರು, ಅನೇಕ ಜನ ಕರ್ನಾಟಕದ ನಮ್ಮ ಅನೇಕ ಕಾರ್ಯಕರ್ತರು, ಅರುಣ್ ಬಿನ್ನಾಡಿಜಿ ಅವರು, CT ರವಿ ಅವರು, ಸಾಕಷ್ಟು ಜನ ಕಾರ್ಯಕರ್ತರು ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಗುಂಡಾಗಿರಿ, ಅಲ್ಲಿರ್ತಕ್ಕಂಥ ಅಟ್ಟಹಾಸ, ಏನು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಮೇಲೆ ನಡೀತಕ್ಕಂಥ ಕಗ್ಗೋಲೆ ಅತ್ಯಾಚಾರಕ್ಕ ಬೆಂಬಲವಾಗಿ ನಿಲ್ತಾ ಇತ್ತು ವೆಸ್ಟ್ ಬಂಗಾಲ್ ತೃಣಮೂಲ ಕಾಂಗ್ರೆಸ್. ಹಾಗಾಗಿ ಇವತ್ತು ಅಲ್ಲಿನ ಜನ, ಅಲ್ಲಿನ ಹಿಂದೂಗಳು ತಕ್ಕ ಪಾಠ ಕಲಿಸುವ ಮುಖಾಂತರ ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಮಸ್ತ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಾಂಡಿಚೇರಿ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ರಾಷ್ಟ್ರೀಯ ನಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೊಡ್ತೇನೆ. ಇವತ್ತಿನ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಗರ ಮತ್ತು
ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಸಿದ್ದು ಬಿರಾದರ್ ಅವರು, ಜ್ಞಾನೇಶ್ವರ್ ಮೂಳೆ ಅವರು, ಅರವಿಂದ್ ಮುತ್ಯ ಅವರು, ರಾಮಚಂದ್ರಪ್ಪ ಹುಡುಗಿ ಅವರು, ಸೂರ್ಯವಂಶಿ ಅವರು, ಶಿವ ಆಗ್ರೆ, ಬಾಬುರಾವ್ ಹಿಂಸೆ ಅವರು, ಅನೇಕ ಜನ ನನ್ನ ಅಕ್ಕ ತಂಗಿಯರು ತಾವೆಲ್ಲರೂ ಬಂದು ಈ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ. ಬರ್ತಕ್ಕಂತ ದಿನಮಾನದಲ್ಲಿ ಏನು ನರೇಂದ್ರ ಮೋದಿ ಅವರ ಕನಸಿತ್ತು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತಕ್ಕಂಥ ಕನಸು ಇನ್ನೇನು ಕೆಲವೇ ವರ್ಷಗಳಲ್ಲಿ ನನಸಾಗ್ತದೆ. ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.